ಎಲ್ಲರೂ ಸಾಮಾನ್ಯ ಮಹಿಳೆಯರು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೇವೆ. ನಮಗೆ ಹಾಗಾದರೆ ಹೇಳಿ, ಇದೆಲ್ಲ ಹೋರಾಟವನ್ನು ನಾವು ಬಿಡ್ತೇವೆ, ಮಹೇಶ್ ಅಣ್ಣನನ್ನು ಸಹ ಕೂತ್ಕೊಳಿಸ್ತೇವೆ, ಕೊಂದವರು ಯಾರು ಅಂತ ನಮಗೆ ಉತ್ತರ ಕೊಡಿ. ಅಯ್ಯೋ, ಯೋಗೇಶ ಮತ್ತು ರಶ್ಮಿ ಜೀವ ಇದ್ದಾರೆ, ಆದಮ್ ಅವರು ಹೋದರು, ತನಿಖೆ ಮಾಡಿ ಅಲ್ಲ ಅವರನ್ನು. ತಾಕತ್ತಿದ್ರೆ ಕೊಂದವರು ಯಾರಂತ ನಮಗೆ ಗೊತ್ತಾಗಲಿ. ನಮ್ಮಲ್ಲಿದ್ದ ಹೋರಾಟಗಾರರು ಎಲ್ಲ ಸಂಘ ಶಿಕ್ಷಣ ಆಗಿ ಮೂಲದಿಂದಲೇ ಬಂದವರು. ಆದರೆ ಸೆಲೆಬ್ರಿಟಿಗಳಿಗೆ, ಮಹಿಳೆಯರಿಗೆ ಒಂದು ನ್ಯಾಯ, ಸಾಮಾನ್ಯ ಮಹಿಳೆಯರಿಗೆ ಒಂದು ನ್ಯಾಯ ಆಗಬಾರ್ದು. ಇದು ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಹೇಳೋದು. ಮೇಡಮ್, ಅದೇ 16ನೇ ತಾರೀಕು ಕೊಂದವರು ಯಾರು ಸಮಾವೇಶ ಇದೆ. ಈ ಎಲ್ಲ ಪ್ರಾಸೆಸ್ ನಡೀತಾ ಇರುವಾಗಲೇ ಇಂತಹ ಒಂದು ಮಹಿಳೆಯರೇ ಈ ರೀತಿ ಮಾಡ್ತಾ ಇರ್ತಕ್ಕಂಥ ಒಂದು ಉದ್ದೇಶ ಏನು, ಮತ್ತು ಯಾರೆಲ್ಲ ಸೇರಿ ಮಾಡ್ತಾ ಇದ್ದಾರೆ, ನೀವು ಕೂಡ ಅದ್ರ ಭಾಗವಾಗಿ ಇದ್ದೀರಾ ಅಂತ? ಇಲ್ಲ, ಕೊಂದವರು ಯಾರೊಂದು ಟೀಮು ಬ್ಯಾಂಗ್ಳೂರಿಂದ ಶುರು ಆಯಿತು, ಒಳ್ಳೆ ಕೆಲಸ ಮಾಡಿದರು. ಅವರು CM ಅನ್ನು ಭೇಟಿಯಾದರು, ಮಹಿಳಾ ಆಯೋಗವನ್ನು ಭೇಟಿಯಾದರು. ನಾನು ಹೇಳೋದಾದರೆ, ಹೆಣ್ಮಕ್ಕಳು ಹೆಂಗಸರು ಮುಂದೆ ಬಂದರೆ ಎಲ್ಲ ಆಗ್ತದೆ. ಗಂಡಸರನ್ನು ಎದುರಿಸ್ಬೋದು, ಗಡೀಪಾರು ಮಾಡ್ಬೋದು, ಹೊಡಿಬೋದು, ಬಡಿಬೋದು. ಮಾಡಿಯಲ್ಲ ನೀವು ಹೆಂಗಸರನ್ನು. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ನಾವು ಹೋರಾಡ್ತಾ ಇದ್ದೇವೆ. ಇಲ್ಲಿ ಹೆಂಗಸರು ಹೇಳಿಕೊಂಡು ಪ್ರತಿಯೊಬ್ಬರು, ಯಾವುದು ಆ ಸಂಘಟನೆ ಈ ಸಂಘಟನೆ ಇಲ್ಲ, ಪ್ರತಿಯೊಬ್ಬರು ಸಂಘಟಿತರಾಗಿ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನು ದೊಡ್ಡದು, ನನಗೆ ಪೋಸ್ಟು, ನಾನವರು, ನಾನು ಗೃಹ, ನಾನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅಂತ ಇದರಲ್ಲಿ ಇಲ್ಲ. ಎಲ್ಲರೂ ಸಾಮಾನ್ಯ ಮಹಿಳೆಯರು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೇವೆ. ನಮ್ಮದು ಎಜೆಂಡಾ ಕೊಂದವರು ಯಾರು. ಇವರು ಹೇಳ್ತಾರೆ ಇದು ಷಡ್ಯಂತ್ರ, ಅದು ಷಡ್ಯಂತ್ರ. ಇದರಲ್ಲಿ ಷಡ್ಯಂತ್ರ ಯಾರನ್ನು? ಕೊಂದದ್ದು ಹೌದು, ಅತ್ಯಾಚಾರ ಆದದ್ದು ಹೌದು, ಸತ್ತದ್ದು ಹೌದು. ಆಯ್ತಪ್ಪ, ನೀವು ಹೇಳುವವರು ಸಂತೋಷ್ ರಾವ್ ಅಂತ ನೀವು ಹೇಳ್ತೀರಿ. ಸಂತೋಷ್ ರಾವ್ ಅಲ್ಲ ಅಂತ ಎಲ್ರಿಗೂ ಗೊತ್ತುಂಟು. ಪದ್ಮಲತನ್ನು ಕೊಂದವರು ಯಾರು? ಆನೆ ಮಾವುತನ ಯಮುನನನ್ನು ಕೊಂದವರು ಯಾರು? ವೇದವಲ್ಲಿಯನ್ನು ಕೊಂದವರು ಯಾರು? ವೇದವಲ್ಲಿದು ಪ್ರಕರಣ ಆಗು ನಮಗೆ ಗೊತ್ತಿರಲಿಲ್ಲ. ಆಗ ನಾವು ಅಷ್ಟು ದೊಡ್ಡ ಇದರಲ್ಲಿ ಇರಲಿಲ್ಲ. ಆಗ ಅವರ ಗಂಡನಿಗೇ ಹೇಳಿದರು, ಅವರ ಗಂಡನೇ ಇದಕ್ಕೆ ಕೊಲ್ಲಿಸು. ಪದ್ಮಲತಾ ಬರುವಾಗ ಅಲ್ಲಿ ಬಂತು ಪದ್ಮಲತಾ ಅಪ್ಪನೇ ಮಾಡಿಸಿದ್ರು ಅಂತ. ಸೌಜನ್ಯಂದು ಇದು ಯಮುನಾ ಆನೆ ಮಾವುತಂದು ಅದು ಹಕ್ಕಿಪಿಕ್ಕಿ ಜನಾಂಗದವರು ಅಂತಾಯಿತು. ಈಗ ಸೌಜನ್ಯಂದು ಬರುವಾಗ ಸಂತೋಷ್ ರಾವ್ ಅದರ ನಡುವಲ್ಲಿ ಒಂದು ಮಾವನನ್ನು ತರಲಿಕ್ಕೆ ನೋಡಿದರು, ಅದು ಎಲ್ಲಿಯೂ ನಡೀಲಿಲ್ಲ. ಅವನೊಬ್ಬ ಹುಚ್ಚನನ್ನು ನಡುವಿಗೆ ಕಳಿಸಿದ್ರು, ಅಲ್ಲಿ ಏನು ನಡೀಲಿಲ್ಲ. ಪ್ರತಿಯೊಂದು ಕೊಲೆಯಲ್ಲಿ ಸಹ ನೀವು ಯಾರ್ಯಾರನ್ನು ತಂದು ತೋರಿಸ್ತಿದ್ದೀರಲ್ಲ. ನಮಗೆ ಹಾಗಾದರೆ ಹೇಳಿ, ಇದೆಲ್ಲ ಹೋರಾಟವನ್ನು ನಾವು ಬಿಡ್ತೇವೆ, ಮಹೇಶ್ ಅಣ್ಣನನ್ನು ಸಹ ಕೂತ್ಕೊಳಿಸ್ತೇವೆ, ಕೊಂದವರು ಯಾರು ಅಂತ ನಮಗೆ ಉತ್ತರ ಕೊಡಿ. ಯಾವುದಕ್ಕೂ ಉತ್ತರ ಇಲ್ಲ, ಎಲ್ಲನೂ ಸಿ ರಿಪೋರ್ಟು. ಯಾಕೆ ಯಮುನಾ ಕೇಸಲ್ಲಿ ಸಿ ರಿಪೋರ್ಟ್? ಯಾಕೆ ಯಮುನಾ ಕೇಸಲ್ಲಿ ಅವರ ನಾರಾಯಣನ ಹೆಂಡತಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಬ್ಬರ ವ್ಯಕ್ತಿ ಮೇಲೆ, ಯಾಕೆ ವಿಚಾರಣೆ ಇಲ್ಲ? ಪುನಃ ಹೋಗಿ SP ಅವರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, IG ಪಿಗೆ ಕೊಟ್ಟಿದ್ದೇವೆ. ಇಲ್ಲಿ ಯಾಕೆ ತನಿಖೆ ಇಲ್ಲ? ಸಿ ರಿಪೋರ್ಟ್ ಎಲ್ಲಕ್ಕೂ. ಅಲ್ಲಿ ಸಹ ಫಿಟ್ ಮಾಡಲಿಕ್ಕೆ ಹೋದ್ರಲ್ಲ ಸಂತೋಷ್ ರಾವನ್ನು, ಅಲ್ಲಿ ಸಹ ಫಿಟ್ ಮಾಡಲಿಕ್ಕೆ ಹೋದ್ರಲ್ಲ 20 ದಿವಸ ಮೊದಲು ಸೌಜನ್ಯನ ಕೇಸಿನ. ಹಾಗಾದರೆ ಸಂತೋಷ್ ರಾವ್ ಎಲ್ಲಿ ಬಂದ? ಅಲ್ಲಿ ಒಳಗೆ ಅದು ಸಹ ಅವನ ಕುತ್ತಿಗೆಗೆ ಹಾಕಲಿಕ್ಕೆ ನೋಡಿದ್ರಲ್ಲ. ಹಕ್ಕಿಪಿಕ್ಕಿ ಜನಾಂಗ ಎಲ್ಲಿಂದ ಬರೋದು? ಹಕ್ಕಿಪಿಕ್ಕಿ ಜನಾಂಗ ಬರ್ತಿದ್ರೆ ಅವ್ರದ್ದೇನಾದರೂ ಚಿನ್ನವಾ ಎಲ್ಲ ಇರಬೇಕಿತ್ತಲ್ಲ, ಅಂಥವರನ್ನಾದರೂ ಕೊಂದು ಅವರಿಂದ ಏನಿತ್ತು? ಇದನ್ನಾದರೂ ತನಿಖೆ ಮಾಡ್ಬೋದಲ್ಲ. ಸಾಕ್ಷಿ ಇಲ್ಲ, ಸಾಕ್ಷಿ ಇಲ್ಲ, ಸಾಕ್ಷಿ ಇಲ್ಲ. ನಾನು ಕೇಳೋದು ಬೇಡ, ಅವನಿದ್ದಾನಲ್ಲ. ಅಯ್ಯೋ, ಯೋಗೇಶ್ ಇದ್ದಾನೆ, ಡಾಕ್ಟರ್ ರಶ್ಮಿ ಇದ್ದಾರೆ, ಜೀವ ಇದ್ದಾರೆ. ನಮ್ಮ ಮೇಲೆ ಕೇಸ್ ಹಾಕ್ತಾನೆ ಯೋಗೇಶ್, ಮಾತಾಡಬಾರ್ದು. ಡಾಕ್ಟರ್ ರಶ್ಮಿ ಕೇಸ್ ಹಾಕ್ತಾಳೆ. ಕೋರ್ಟಲ್ಲಿ ಹೋದ ನಂತರ ಸಹ ಪುನಃ ಬಂದು ಸ್ಟೇಷನಲ್ಲಿ ಡಮ್ಮಿ ವಿಡಿಯೋವನ್ನು ಕೊಡ್ತಾಳೆ. ಅದನ್ನು ಇನ್ಸ್ಪೆಕ್ಟರ್ ಬಂದು ನಮಗೆ ಕೇಸ್ ಹಾಕ್ತಾನೆ. ನೋಡ್ಲಿಕ್ಕಿಲ್ಲ. ನಮ್ದೆಲ್ಲ ಕೋರ್ಟಲ್ಲಿ ಇರುವಾಗ ಇಲ್ಲಿ ಮಾತಾಡಲಿಕ್ಕೆ ಸ್ಟೇಷನಲ್ಲಿ. ರಶ್ಮಿ ಬಂದು ಕೊಟ್ಟರೆ ಕೋರ್ಟಲ್ಲಿ ಇದ್ದು ಸಹ ಅದನ್ನು ವಿಚಾರಣೆ ಮಾಡದೆ, ಆ ವಿಡಿಯೋನೇ ಇಲ್ಲ ಅಜಯ್ ಇದರಲ್ಲಿ. ಯಾವುದೋ ಒಂದು ಡೌನ್ಲೋಡ್ ಮಾಡಿದ ವಿಡಿಯೋವನ್ನು ತಂದು ಕೊಟ್ಟು ಅವಳು ಕೇಸ್ ಹಾಕಿಸುವಾಗ ಇವರು ನಮ್ಮ ಮೇಲೆ FIR ಮಾಡೋದು ಹೇಳುವಾಗ ಎಲ್ಲಿ ಹೋಯ್ತು? ಇಲ್ಲಿ ಯಾರು ಅಲ್ಲಿ ಇದು ಮಾಡಿದ್ದು? ಅಯ್ಯೋ, ಯೋಗೇಶ ಮತ್ತು ರಶ್ಮಿ ಜೀವ ಇದ್ದಾರೆ, ಆದಮ್ ಅವರು ಹೋದರು, ತನಿಖೆ ಮಾಡಿ ಅಲ್ಲ ಅವರನ್ನು. ಆಗ ಗೊತ್ತಾಗ್ತದಲ್ಲ, ಪೋಸ್ಟ್ಮಾರ್ಟಮ್ ಮಾಡಿದ್ರಲ್ಲಿ ಇದ್ರಲ್ಲ, ಏನಾಗಿದೆ ಅಂತ ಗೊತ್ತಾಗ್ತದಲ್ಲ. ಇನ್ನೂ ಸಹ ಸಾಕ್ಷ್ಯ ನಾಶ ಆಗಲಿಲ್ಲ. ತಪ್ಪಿತಸ್ಥ ಅಧಿಕಾರಿಗಳನ್ನು ಸರಿಯಾಗಿ ತನಿಖೆ ಮಾಡಿ ಸರ್ಕಾರ ಇದಕ್ಕೆ ಟೀಮ್ ಮಾಡಿ ಅಲ್ಲ, ಯಾವರ 4 ಜನವನ್ನು ಗುಟ್ಟಾಗಿ ಮಾಡಿಕೊಂಡು ರಿಪೋರ್ಟ್ ಕೊಡೋದಲ್ಲ, ಅವರನ್ನು ತನಿಖೆ ಮಾಡಿ ಹೊರಗೆ ಬರ್ತದೆ. ಯಾವುದನ್ನೂ ತನಿಖೆ ಮಾಡುವುದಿಲ್ಲ. ತನಿಖೆ ಮಾಡುವವರ ಮೇಲೆ ಕೇಸಿನ ಮೇಲೆ ಕೇಸ್, ಎಲ್ಲೆಲ್ಲಿ ನಮ್ಮನ್ನು ಅಲೆಸುವುದು, ಎಷ್ಟೆಷ್ಟು ಕೋಟಿಗಳ ಕೇಸುಗಳು. ಹಾಗಾದರೆ ಇದರ ಹಿಂದೆ ಇರುವ ಷಡ್ಯಂತ್ರ ಯಾರು ಮಾಡೋದಂತ ನಾವು ಕೇಳಬೇಕಲ್ಲ. DKಶಿ ಬಂದು ಷಡ್ಯಂತ್ರ ಹೇಳುವಾಗ ನಾನು ಅವರ ತಾಯಿಯಾಗಿ ನನ್ನ ಮೇಲೆ 10 ಕೋಟಿ 5 ಕೋಟಿ ಪುನಃ ಕಂಟೆಂಪ್ಟ್ ಈ ಕೇಸುಗಳನ್ನು ಹಾಕುವಾಗ ಇದರ ಹಿಂದಿರುವ ಷಡ್ಯಂತ್ರ ಯಾರಂತ ನಾನು ಪ್ರಶ್ನೆ ಕೇಳಬೇಕಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಒಬ್ಬ ಕಾಮನ್ ಮ್ಯಾನಿಗೆ ಬಂದು 10 ಕೋಟಿಗೆ ಡೆಫಮೇಷನ್ ಕೇಸ್ ಹಾಕ್ಲಿಕ್ಕೆ ಆಗ್ತದೆ? ಅವನು ಅಲ್ಲಿ ಕಟ್ಟಬೇಕಲ್ಲ, ಇಷ್ಟು ಹಣ ಅವನು ಕಟ್ಟಬೇಕಲ್ಲ. ಎಲ್ಲಿಂದ ಅವನಿಗೆ ಬರ್ತದೆ? ಅದರ ಹಿಂದಿರುವ ಷಡ್ಯಂತ್ರ ಯಾರ್ದು? ಈ ಪ್ರಶ್ನೆ ನಾನು ಕೇಳಬೇಕಲ್ಲ. ಆದರೆ ಕೊಂದವರು ಯಾರು ಟೀಮಲ್ಲಿ?
ಈಗ ಎಲ್ಲರೂ ಹೊರಟಿದ್ದೇವಲ್ಲ, ಹೆಣ್ಮಕ್ಕಳು ಎಲ್ಲರೂ ಹೊರಟಿದ್ದಾರಲ್ಲ, ಯಾರು ಕೊಂದವರು ಅಂತ. ನೀವು ಕೊಂದವರು ಯಾರು ಅಂತ ನಮಗೆ ತೋರಿಸಿಕೊಡಿ. ಮಹೇಶಣ್ಣ ಸಹ ಹೋರಾಟ ನಿಲ್ಲಿಸ್ತೇವೆ, ನಾವು ಹೋರಾಟ ನಿಲ್ಲಿಸ್ತೇವೆ. ಉತ್ತರ ಸಿಕ್ಕಿದ ಮೇಲೆ ನಾವು ಯಾಕೆ ಮಾತಾಡ್ತೇವೆ? ತಾಕತ್ತಿದ್ರೆ ಕೊಂದವರು ಯಾರು ಅಂತ ನಮಗೆ ಗೊತ್ತಾಗಲಿ, ನಾವೆಲ್ಲ ಹೋರಾಟವನ್ನು ನಿಲ್ಲಿಸ್ತೇವೆ. ಉತ್ತರ ಕೊಡಿಯಲ್ಲ ಅಂತ ಆಡಿ ನೀವು. ಈ ನಡುವೆ ಭಾಳ ಒಂದು ಒಳ್ಳೆ ದಿಟ್ಟ ನಡೆಯನ್ನು ತಗೊಂಡಿದ್ದು ನಮ್ಮ ಮಹಿಳಾ ಆಯೋಗ. ನೀವು ಭೇಟಿ ಮಾಡಿದ್ರಾ ಇವರಿಗೆ? ಇಲ್ಲ. ನಾಗಲಕ್ಷ್ಮಿ ಚೌಧರಿ ಅವರು. ಆದರೆ ಅವರು ಕೂಡ ಇವರು ಎಡಪಂಥೀಯರು ಇನ್ನೇನು ಅನ್ನುವ ಒಂದು ಅವ್ರನ್ನ ಬೆಂಬಸೋ ರೀತಿಯಲ್ಲಿ ಕೂಡ ಪ್ರಯತ್ನಗಳು ಮಾಧ್ಯಮದಲ್ಲೇ ಆಯಿತು. ಮತ್ತು ಅಂದರೆ ನೀವು ಯಾವುದೋ ಒಂದು ಪರವಾಗಿ ಹೋಗ್ತಾ ಇದ್ದೀರನ್ನ ಅಂದರೆ ಈ ರೀತಿಯಾಗಿ ಬ್ರ್ಯಾಂಡ್ ಮಾಡೋದೊಂದು ಇದೆಯಲ್ಲ ನಮ್ಮಲ್ಲಿ. ಯಾರು ನ್ಯಾಯ ಕೇಳ್ತಾರೆ ಇವರನ್ನು ನೀವು ಒಂದು ಧರ್ಮ ವಿರೋಧಿಗಳಂತ ಹೇಳುವಂಥದ್ದು, ನೀವು ಹಿಂದೂ ವಿರೋಧಿಗಳಂಥದ್ದು, ಅಥವಾ ನೀವು ನಗರ ನಕ್ಸಲ್ ಅಂತ ಹೇಳೋದು, ಈ ಥರದ್ದೊಂದು ನಡೀತಾನೆ ಇದೆ. ಬಹುಶಃ ನಿಮಗೂ ಆ ರೀತಿ ಈಗಾಗಲೇ ಬಂದಿರ್ಬೋದು. ಕೇಳಿ ಆಗಿದೆ. ನಾವು ಇದನ್ನೆಲ್ಲ ಬಿಟ್ಟಿದೆ. ಒಂದು ಹೋರಾಟಕ್ಕೆ ಇಳಿದ ನಂತರ ಒಂದು ಪೊಲಿಟಿಷಿಯನ್ ಆದರೆ, ಒಂದು ಹೋರಾಟಗಾರ್ತಿಯರಾದರೆ ಇಂಥದ್ದೆಲ್ಲ ಬರ್ತದೆ. ಅದು ಎಲ್ಲ ಕೇಳಿಸ್ಕೊಳ್ಳಿಕ್ಕೆ ಆಗದಿದ್ದರೆ ನಾವು ಯಾರು ಮಹಿಳೆಯರು ಮುಂದೆ ಹೋಗಬಾರ್ದು, ಮನೆಯಲ್ಲೇ ಕೂತ್ಕೊಳ್ಬೇಕು. ಇದು ನನ್ನ ವಿಷನ್. ನನಗೆ ಅಂತ ಶಕ್ತಿ ಇದ್ದರೆ ಮಾತ್ರ ಹೋರಾಟಕ್ಕೆ ಹೋಗಬೇಕು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇದೊಂದು ಎಲ್ರಿಗೊಂದು ಬಾಯಲ್ಲಿ ಬರುವುದೇ. ಏನಾದರೂ ಒಂದು ಮಾತಾಡಿದರೆ ದೇಶ ವಿರೋಧಿ, ರಾಷ್ಟ್ರ ವಿರೋಧಿ, ಇವರು ಈ ದೇಶದಲ್ಲಿ ಯಾಕೆ ಇರಬೇಕು. ಮತ್ತು ಏನಾದರೂ ಮಾತಾಡಿದರೆ ಅವರು ದೇವರ ಬಗ್ಗೆ, ಅಲ್ಲಿ ನಡುವಿಗೊಂದು ದೇವರಂತಂದು ಇಟ್ಟರು, ಅವರು ದೇವರ ಬಗ್ಗೆ ಮಾತಾಡೋದು, ವಿರೋಧ ಮಾಡೋದು. ಅವರು ಎಡಪಂಥೀಯರು, ಇವರು ಬಲಪಂಥೀಯರು. ನಮ್ಮನ್ನು ಯಾವ ಪಂಥಕ್ಕೆ ಸಹ ತೂಗಿಸ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಉಂಟು. ಯಾಕೆಂದರೆ ನಮ್ಮಲ್ಲಿದ್ದ ಹೋರಾಟಗಾರರು ಎಲ್ಲ ಸಂಘ ಶಿಕ್ಷಣ ಆಗಿ ಮೂಲದಿಂದಲೇ ಬಂದವರು. ಹಾಗೆ ಬಲ ಎಡ ತೋರಿಸಲಿಕ್ಕೆ ಕಷ್ಟ ಆಗ್ತದೆ. ಅವರು ನಮ್ಮನ್ನು ಎಡ ಅಂತ ತೋರಿಸಿದರೆ ಬಲದಲ್ಲಿ ಇದ್ದವರದು ಎಲ್ಲ ಜನ್ಮ ಜಾಲಾಡಿಸ್ಲಿಕ್ಕೂ ನನಗೆ ಗೊತ್ತುಂಟು. ಬಲದಲ್ಲಿ ಇದ್ದು ನೀವು ಎಡದವರೊಟ್ಟಿಗೆ ಸೇರಿ ಏನು ಮಾಡ್ತಿದ್ದೀರಿ? ನೀವು ಧರ್ಮ ಹೇಳಿಕೊಂಡು ಇನ್ನೊಂದು ಧರ್ಮದೊಟ್ಟಿಗೆ ನಿಮ್ಮ ಮನೆ ಬೇಳೆ ಬೇಯಿಸಲಿಕ್ಕೆ, ನಿಮ್ಮ ಮಕ್ಕಳಿಗೆ ಅನ್ನ ತಿನ್ನಲಿಕ್ಕೆ ಬಿಸ್ನೆಸ್ ನೀವು ಅವರೊಟ್ಟಿಗೆ ಮಾಡ್ತಿದ್ದೆ. ಇದೆಲ್ಲ ಹೊರಗೆ ಬರ್ತದೆ. ಹಾಗಾಗಿ ನಮ್ಮನ್ನಷ್ಟು ಬಲ ಎಡ ಮಾಡಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ. ನಾಗಲಕ್ಷ್ಮಿ ಚೌಧರಿಯರು ಮಾಡಿದ್ರು ಸಹ ಅವರು ಮಹಿಳಾ ಆಗೋದು ಅಧ್ಯಕ್ಷೆ, ಅದನ್ನೇನು ಕೇರ್ ಮಾಡಬೇಕಂತಲ್ಲ. ಬಲ ಎಡ ಇಲ್ಲ, ಎಲ್ಲವನ್ನು ಅವರು ತಗೊಳ್ಬೇಕಾಗ್ತದೆ. ಅದರಿಂದ ಯಾರೂ ನಾವು ಹೆಂಗಸರು ಅಲರ್ಟ್ ಆಗೋದಿಲ್ಲ. ಈಗ ನಮ್ಮ ಇದರಲ್ಲಿ ಬಲ ಎಡ ಇಲ್ಲ. ಒಬ್ಬ ವ್ಯಕ್ತಿಗೆ ಖಾಲಿ ಬಲ ಸೈಡ್ ಇದ್ದರೆ ಆಗೋದಿಲ್ಲ, ಎಡನೂ ಬೇಕು. ಇನ್ನೊಂದು ವ್ಯಕ್ತಿ ಆ ಕಡೆ ಎರಡು ಇದ್ದರೆ ಮಾತ್ರ ಅವ ಮುಂದೆ ಹೋಗ್ಬೇಕು. ಇವರದು ಯಾವ ಬಲ ಎಡ ಅಂತ ಗೊತ್ತಿಲ್ಲ. ನಮ್ಮದೆಲ್ಲ ವಿಷನ್ ಒಂದೇ. ನಾವು ಹೆಣ್ಮಕ್ಕಳು, ನಮಗೆ ಇರೋದು ನನ್ನ ಇದರಲ್ಲಿ ನಾನು ಹೇಳಿದಾಗೆ ನಮಗೆ ಮನುಷ್ಯ ಧರ್ಮ, ಬೇರೆ ಯಾವುದೂ ನನಗೆ ಧರ್ಮ ಇಲ್ಲ. ಎರಡು ಜಾತಿ, ಹೆಣ್ಣು ಗಂಡು, ನಾವೆಲ್ಲ ಈಗ ಹೆಣ್ಮಕ್ಕಳು ಒಟ್ಟಾಗಿದ್ದೇವೆ. ಇದರಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ, ರಾಜಕೀಯನೂ ಇಲ್ಲ. ಯಾರು ಬಲ ಹೇಳಲಿ, ಯಾವ ಎಡ ಹೇಳಲಿ, ನಾಳೆ ನಿಮ್ಮ ಮನೆ ಹೆಣ್ಣು ಮಕ್ಕಳು ಹೊರಗೆ ಹೋಗುವಾಗ ಅತ್ಯಾಚಾರ ಕೊಲೆ ಆದಾಗ ಏನಾದರೂ ಆದರೆ ಅಲ್ಲಿ ನೀವು ಫಸ್ಟ್ ರಿಪೋರ್ಟು ಬಲನ ಎಡನ ಅಂತ ನೋಡೋದಿಲ್ಲ, ಯಾವನು ಮಾಡಿದವಂತ. ಮುಟ್ಟಾಳ ಯಾವನವ ಅಯೋಗ್ಯ ಅತ್ಯಾಚಾರಿ ಅಂತ ಹೇಳ್ತೀರಿ, ಅವನು ಬಲದವನ ಎಡದವನ. ಒಂದು ವೇಳೆ ಬಲದವ ಮಾಡಿದರೆ ನೀವು ಸುಮ್ಮನೆ ಕೂತ್ಕೊಳ್ತೀರಾ? ಅಥವಾ ಎಡದವರು ಮಾಡಿದ್ರು ಯಾರೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಆಗ ಬರುವುದು ಯಾರು ಮಾಡಿದಾರಂತ. ಈಗ ನಾಗಲಕ್ಷ್ಮಿ ಚೌಧರಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆದರೂ ನಾಗಲಕ್ಷ್ಮಿ ಚೌಧರಿಯವರನ್ನು ನಾನು ಭೇಟಿ ಆಗಲಿಲ್ಲ. ಆದರೆ ನಾನು ಮೊನ್ನೆದು ನನ್ನ ಕಂಪ್ಲೇಂಟ್ ಅಲ್ಲಿ ರಾತ್ರಿ ಕುಡ್ದದ್ದು ಮತ್ತು ಇವರಿಗೆ ಕುಸುಮಕ್ಕನಿಗೆ 12 ಗಂಟೆ ತನಕ ಕೂತ್ಕೊಳಿಸಿ ಈ ರೀತಿ ಮಾಡಿದ್ದು ಕಳಿಸಿದ್ದೇನೆ. ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ದೇನೆ. ಎಕ್ನಾಲೇಜ್ಮೆಂಟ್ ಬಂದಿದೆ. ಭೇಟಿಗೂ ನಾನು ಕರೆ ಮಾಡಿದ್ದೆ, ಕರೆ ತೆಗಿಲಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜು ಮಾಡಿದ್ದೇನೆ, ಬ್ಯುಸಿ ಅಂತ ಗೊತ್ತಿಲ್ಲ. ಆದರೆ ಯಾವತ್ತಾದರೂ ಸಿಗುವಾಗ ನಾನು ಮನವಿ ಮಾಡ್ತೇನೆ. ಯಾಕೆಂದರೆ ನೋವಾಗ್ತದೆ. ನಾಗಲಕ್ಷ್ಮಿ ಚೌಧರಿಯವರ ಹತ್ರ ನಾನು ಒಂದು ಹೇಳೋದು, ಯಾಕೆಂದರೆ ಮೊನ್ನೆ ತಾನೇ ನಿಮ್ಗೆ ಎಲ್ರಿಗೂ ಗೊತ್ತುಂಟು, ನಟಿ ರಮ್ಯನಿಗೆ ಯಾವನ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ. 2 ದಿವಸದಲ್ಲಿ ನಟಿ ರಮ್ಯನಿಗೆ ಸೋಷಿಯಲ್ ಮೀಡಿಯಾದ ಹಾಕಿದವನನ್ನು ಯಾರು ಅಂತ ಗೊತ್ತಾಗಿ ಎಲ್ಲವನ್ನೂ ಹೊರಗೆ ತಂದ್ರು, ಅವನು ಹಿಡಿದ್ರು. ಸಾಮಾನ್ಯ ಒಂದು ಮಹಿಳೆಯರಿದು ಹೋಗುವಾಗ 2-3 ತಿಂಗಳಾಗಬೇಕು. ಸೋಷಿಯಲ್ ಮೀಡಿಯಾಕ್ಕೆ, ಫೇಸ್ಬುಕ್ಕಿನವನಿಗೆ ಕಳಿಸಬೇಕು, ಮೇಟಕ್ಕೆ ಕಳಿಸಬೇಕು, ಅದು ಕಳಿಸಬೇಕು, ಎಲ್ಲ ಕಳಿಸಿ ವರ್ಷಾನುಗಟ್ಟಲೆ ನಾವು ಕಾಯಬೇಕು. ಆದರೆ ಸೆಲೆಬ್ರಿಟಿಗಳಿಗೆ, ಮಹಿಳೆಯರಿಗೆ ಒಂದು ನ್ಯಾಯ, ಸಾಮಾನ್ಯ ಮಹಿಳೆಯರಿಗೆ ಒಂದು ನ್ಯಾಯ ಆಗಬಾರ್ದು. ಇದು ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಹೇಳೋದು. ಯಾಕೆಂದರೆ ಕುಸುಮಕ್ಕನಿಗೆ, ನಮಗೆ ಬೇಡ ಹೋರಾಟಗಾರರು, ನೀವು ಹೇಳಿದಾಗೆ ನನಗೆ ಪದ ಬಳಸದ ಪದಗಳೇ ಇಲ್ಲ. ನನ್ನನ್ನು ಅದು ವೇಶ್ಯಾವಾಟಿಕೆ ದಂಧೆ ಮಾಡುವಳು ಅಂತ ಕರೆದ ಒಬ್ಬ ಮುಟ್ಟಾಳ. ನಾನು ಅಲ್ಲಿ ತಲ್ಲಣ ಆಗಲಿಲ್ಲ. ಯಾಕೆಂದರೆ ಯಾವ ಒಂದು ದುರ್ಗೆ ನಮ್ಮಲ್ಲಿ ಕಟೀಲು ತಾಯಿಯನ್ನು ನಾನು ನಂಬೋಳು, ಪೊಳಲಿ ತಾಯಿ ನಾನು ಇಟ್ಟದ್ದು. ಕಟೀಲು ತಾಯಿ ವೇಷೆ ಆದರೆ ನಾನು ವೇಷೆ, ಪೊಳಲಿ ತಾಯಿ ವೇಷೆ ಆದರೂ ನಾನು ವೇಷೆ. ಇದು ನಾನು ಅಲ್ಲಿಗಿಟ್ಟದು. ಅಂಥ ಹುಚ್ಚ ರಾಕೇಶ್ನಂಥವರ ಬಾಯಿಂದ ನನಗೆ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ನಾವು ಕೇಳಿಬಿಟ್ಟವರು. ಆದರೆ ನನ್ನ ಒಂದು ಮನವಿ, ಸೌಜನ್ಯನ ಅಮ್ಮ
ಇಷ್ಟು ಹೋರಾಟಕ್ಕೆ ಇಳಿದಿದ್ದಾರೆ. ಒಂದು ಅತ್ಯಾಚಾರ ಕೊಲೆಯಾದ ಮಗಳ ಹೋರಾಟಕ್ಕೆ ಹೋಗುವಾಗ ಅವರ ಫೋಟೋವನ್ನು ಮಾಫ್ ಮಾಡಿ ಕಂಪ್ಲೇಂಟ್ ಕೊಡುವಾಗ ಸಹ ಅದರ ಬಗ್ಗೆ ಸಹ ಏನು ಮಾತಾಡೋದನ್ನ ಅದರ ಬಗ್ಗೆ ಆದರೂ ಮಾತಾಡಿ. ಆಯೋಗದ ಅಧ್ಯಕ್ಷರೇ, ನಾನು ನಿಮ್ಮ ಹತ್ರ ಮನವಿ ಮಾಡೋದು, ಭೇಟಿ ಆಗ್ತೇನೆ ನಿಮ್ಮನ್ನು. ಯಾಕೆ ಇದು ಮುಂದೆ ಹೋಗುವುದಿಲ್ಲ ಸ್ಟೇಷನಲ್ಲಿ? ಇಲ್ಲಿ ಇನ್ಸ್ಪೆಕ್ಟರ್ ಯಾಕೆ ಸುಮ್ಮನೆ ಕೂತಿದ್ದಾನೆ? ಇವನ ಉದ್ದೇಶ ಏನು? ಅವರು ಬಂದು ಒಪ್ಪಿಗೆ ಮೊನ್ನೆ ಹೇಳಿದರು, ಭೇಟಿಯಾದಾಗ ಇಬ್ಬರು ಬಂದು ನಾವೇ ಮಾಡಿದ್ದು ಹೌದು ಅಂತ ಒಪ್ಪಿಗೆ ಕೊಟ್ಟ ನಂತರ ಸಹ ಅವರಿಗೆ ಯಾಕೆ ಆ್ಯಕ್ಷನ್ ಇಲ್ಲ? ಇದನ್ನು ಕೇಳಬೇಕಲ್ಲ. ಹಾಗಾಗಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷರಲ್ಲಿ ಅವರು ಕೆಲವು ಸಲ ಹೇಳಿದರು, ಸೌಜನ್ಯ ಹೋರಾಟಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೌಜನ್ಯ ಇದು ನನಗೆ ಬರುವುದಿಲ್ಲ, ಅವಳು 17 ವರ್ಷದ ಬಾಲಕಿಯಾದ ಕಾರಣ ನೀವು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಯಾಕೆ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಅಂತ ಹೇಳಿದರು. ಸೌಜನ್ಯ ಹೌದು ಮಕ್ಕಳಿಗೆ ಸಂಬಂಧ. ಸೌಜನ್ಯನ ಅಮ್ಮ ಯಾರು? ತಾಯಿ. ಮಹಿಳಾ ಆಯೋಗ ಹೇಳುವಾಗ ಮಗಳು ಪಾಪ ಆಯಿತು, ಅತ್ಯಾಚಾರ ಕೊಲೆ ಆಯಿತು, ಇದ್ದ ತಾಯಿಯನ್ನಾದರೂ ಬದುಕಲಿಕ್ಕೆ ಬಿಡಿಯಲ್ಲ, ಅದನ್ನಾದರೂ ನೀವು ಮಾಡಿ. ಹಾಗೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಲ್ಲಿ ಅವರ ಮೇಲೆ ಗೌರವ ಉಂಟು. SIT ತನಿಖೆಗೆ ಇನ್ನೊಮ್ಮೆ ಬರಬೇಕಾದ್ರೆ ಅವರದೇ ಮುಖ್ಯ ಪಾತ್ರ ಇಲ್ಲಿ. ಒಂದು ಮಹಿಳೆಯಾಗಿ ಮಹಿಳೆಯರ ಜೊತೆ ನಿಂತಿದ್ದಾರೆ. ಹಾಗಾಗಿ ಈಗ ನಮ್ಮ ಅಲ್ಲಿ ಹೋರಾಟ ಹಿಡಿದು ಮುಖ್ಯವಾಗಿ ಸೌಜನ್ಯ ಪ್ರಕರಣ. ಸೌಜನ್ಯನ ಅಮ್ಮನಿಗೆ ಈ ರೀತಿ ಮಾಡುವಾಗ ಅದರ ಬಗ್ಗೆ ನೀವು ತನಿಖೆ ಮಾಡಲೇಬೇಕು, ಕಠಿಣ ಸಜೆ ಆಗಲೇಬೇಕು, ಇದಕ್ಕೆ ಪ್ರಶ್ನೆ ಕೇಳಲೇಬೇಕು. ಇದು ನನಗೆ ನೋವುಂಟು. ಖಂಡಿತ ಮುಂದೊಂದು ದಿವಸ ನಾನು ಭೇಟಿ ಆಗ್ತೇನೆ. ಈ ಪ್ರಶ್ನೆಯನ್ನು ಅವರಿಗೆ ಎತ್ತುತ್ತೇನೆ. ಸೌಜನ್ಯನ ಪ್ರಕರಣ ಬೇಡ, ಸೌಜನ್ಯನ ಅಮ್ಮ ಈಗ ಜೀವದಲ್ಲಿದ್ದಾರಲ್ಲ, ನ್ಯಾಯ ಪಾಪ ಅವರಿಗೂ ತೆಗೆಸಿಕೊಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಸೌಜನ್ಯನಿಗೆ ಅಮ್ಮನಾದ ಘಟನೆಯನ್ನು ರಮ್ಯನಿಗೆ ಆದ ಹಾಗೆ ನೀವು ಸ್ವಲ್ಪ ಮಾಡಿ ಹೇಳುದು. ಸೆಲೆಬ್ರಿಟಿಗಳಿಗೆ ಎಲ್ಲ ಆಗ್ತದೆ ನೋಡಿ, 2 ದಿವಸದಲ್ಲಿ ಅವು ಸಿಕ್ಕಿದೆ. ಅದು ಸಹ ಸಾಮಾಜಿಕ ಜಾಲತಾಣದಲ್ಲಿ, ಇದು ಸಹ ನಾವು ಹೇಳೋದು ಸಾಮಾಜಿಕ ಜಾಲತಾಣದಲ್ಲಿ. ಯಾಕೆ ಆಗುದಿಲ್ಲ? ಕಷ್ಟ ಅಲ್ಲ. ಹೌದು. ಕೊನೆಯದಾಗಿ ಮೇಡಮ್, ಈ ಹೋರಾಟ ಇಷ್ಟು ನಡೀತಾ ಇದೆ, ದೀರ್ಘವಾಗಿ ನಡೀತಾ ಇದೆ, ನಿಮಗೆ ಇದರಲ್ಲಿ ನ್ಯಾಯ ಸಿಗ್ಬೋದು, ಗೆಲ್ಬೋದು ಅನ್ನುವ ಎಷ್ಟು ಭರವಸೆ ಇಟ್ಕೊಂಡಿದ್ದೀರಾ ನೀವು? 100ಕ್ಕೆ 100 ಭರವಸೆ ಉಂಟು. ಈ ಹೋರಾಟಕ್ಕೆ ಇಳ್ದದೆ ನಾನು ಇಳ್ದದ್ದು ಸತ್ಯಕ್ಕಾಗಿ, ಧರ್ಮಕ್ಕಾಗಿ. ಯಾಕೆಂದರೆ ಸತ್ಯ ಯಾವತ್ತೂ ಕಹಿ ಇರೋದು, ಸತ್ಯದ ಮಾರ್ಗ ಯಾವತ್ತೂ ಕಲ್ಲು ಮುಳ್ಳು ಅದೆಲ್ಲ ಇರೋದು. ನೀವು ಮೊದಲು ನೋಡಿದ್ದೀರಿ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ಯುದ್ಧಗಳಾಗುವಾಗ ಈಸಿಯಲ್ಲಿ ಅಲ್ಲ. ಒಂದು ಹೋರಾಟ ಹೇಳುವಾಗ ನಾನಾ ನಮೂನೆ ರಾಕ್ಷಸರೆಲ್ಲ ಬಂದು ಅವರನ್ನೆಲ್ಲ ದೂರ ಮಾಡಿ ಮಾಡಿ ಎಂಡಿಗೆ ಒಬ್ಬಳು ದುರ್ಗೆ ಬಂದು ಅದಕ್ಕೆ ಒಂದು ಎಂಡು ತರ್ತಾಳೆ. ಹಾಗೆ ಅಂತ ಎಣಿಸ್ತೇನೆ. ಕೊಂದವರು ಯಾರು ಸಹ ಎಲ್ಲರನ್ನೂ ಇವರು ಯಾವುದೋ ರೀತಿಯಲ್ಲಿ ಬದಿಗೆ ಮಾಡಿಕೊಂಡು ಕೇಸ್ ಹಾಕ್ಕೊಂಡು ಗಡಿಪಾರು ಮಾಡ್ಕೊಂಡು ಹೋಗುವಾಗ ಅದು ಸಹ ತಾರ್ಕಿಕ ಎಂಡ್ ತರುವುದು, ಅದೇ ಒಂದು ಎಂಡಿಗೆ ಬರುವುದು. ಇದು ಮಹಿಳೆಯರ ಟೀಮ್ ಎದ್ದದೇ ಇದಕ್ಕೋಸ್ಕರ ಅಂತ ಸೇರ್ಬೋದು. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬರಲಿಕ್ಕೂ ಸಾಧ್ಯತೆ ಉಂಟು. ಯಾಕೆಂದರೆ ಈಸಿಯಾಗಿ ಯಾವುದೂ ಸಿಕ್ಕುವುದಿಲ್ಲ. ಹೋರಾಟದ ದಿಕ್ಕಿನಿಂದ ಹೋಗಿದ್ದೇವೆ, ಎಲ್ಲವನ್ನು ನಾವು ಸ್ವೀಕಾರ ಮಾಡ್ತೇವೆ, ಎಲ್ಲದಕ್ಕೂ ರೆಡಿ ಇದ್ದೇವೆ. ನಾವು ಯಾರು ಪೆಟ್ಟಿಗೆ ಗಲಾಟೆಗೆ ಹೋಗುವುದಲ್ಲ. ಹೋರಾಟಗಳು ಇದು ನಮ್ಮ ಸಂವಿಧಾನದಲ್ಲಿ ಇದ್ದದ್ದು. ಮಾತಾಡುವ ಹಕ್ಕು ಉಂಟು, ಹೋರಾಟ ಮಾಡುವ ಹಕ್ಕು ಉಂಟು. ಈಗ ಪ್ರತಿ ಒಂದನ್ನು ನಮ್ಮ ಕೈಯಿಂದ ಎಳಿತಿದ್ದಾರೆ. ಮಾತಾಡಲಿಕ್ಕಿಲ್ಲ, ಹೋರಾಟ ಮಾಡಲಿಕ್ಕಿಲ್ಲ, ಎಲ್ಲಕ್ಕೂ ಸ್ಟೇ, ಮಾತಾಡಿದಕ್ಕೂ ಸ್ಟೇ, ಸಭೆಗಳು ಮಾಡೋದಕ್ಕೂ ಸ್ಟೇ ಹೇಳಿದಾಗ ನಮ್ಮ ಸಂವಿಧಾನವನ್ನು ಕಂಟ್ರೋಲ್ ಮಾಡುವವರು ಯಾರು? ಹಾಗಾದರೆ ಭಾರತದ ಸಂವಿಧಾನ ಸಾಮಾನ್ಯ ಜನರಿಗೆ ಇಲ್ವಾ? ಟು ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್, ಪ್ರಜಾಪ್ರಭುತ್ವ ಹೇಳಿಕೊಂಡು ಈಗ ಜನರಿಗೆ ಏನೂ ಇಲ್ಲ. ಎಲ್ಲ ರಾಜಕೀಯ ವ್ಯಕ್ತಿಗಳು ಹೇಳಿದಾಗೆ ಕೇಳಬೇಕು. ಒಬ್ಬ ಹಣ ಇದ್ದವನು ಹೇಳಿದಾಗೆ ಅಲ್ಲಿ ನ್ಯಾಯ ಹೋಗಬೇಕು. ಇದು ಯಾವ ನ್ಯಾಯ? ಹಾಗಾದರೆ ಸಾಮಾನ್ಯ ಜನರಿಗೆ ಮಾತಾಡಲಿಕ್ಕಿಲ್ವಾ? ಹೋರಾಟ ಮಾಡಲಿಕ್ಕಿಲ್ವಾ? ನಾನಿದೇ ಹೇಳುವುದಲ್ಲ, ನಮ್ಮ ನಾಡಿನ ಕೊಂದವರು ಯಾರು? ನಾವು ಕೇಳೋ ಪ್ರಶ್ನೆಗಳೇ ಕೊಂದವರು ಯಾರು? ಇಷ್ಟೆಲ್ಲ ಇಲ್ಲಿ ಆಗಿದೆ, ಕೊಂದವರು ಯಾರು? ಉತ್ತರ ಕೊಡಿ ಅಷ್ಟೇ. ಮತ್ತು ನಿಮ್ಮ ಹತ್ರ ಗಲಾಟೆಗೆ ಬರುವುದು, ನಿಮ್ಮ ಹತ್ರ ನ್ಯಾಯ ತೆಗೆಸಿಕೊಡಿ ಹೇಳುವುದಲ್ಲ. ನೀವು ಕೊಡಿಯಲ್ಲ ನ್ಯಾಯ. ಕೊಂದವರು ಯಾರಂತ ನಮಗೆ ಹೇಳಿದರೆ ನಾವು ಸುಮ್ಮನೆ ಇರ್ತೇವೆ. ನಾವು ಯಾರನ್ನಲ್ಲಿ ದೂಷಣೆ ಮಾಡಲಿಕ್ಕೆ, ಯಾರ ವಿರೋಧ ಧಿಕ್ಕಾರ ಮಾಡಲಿಕ್ಕೆ, ಯಾರಿಗೂ ಮಾಡಲಿಕ್ಕೆ ಬರುವುದಲ್ಲ. ನಿಮಗೆ ಹಾಗೆ ಅನ್ನಿಸಿದರೆ ಅದು ನಿಮ್ಮ ಪ್ರಾರಬ್ಧಗಳು, ನಮ್ಮದು ಅಲ್ಲ. ಈಗಲೇ ಮಾಡುವಾಗ ಬಾಯಿಗೆ ಬಂದದ್ದು ನೀವು ಪ್ರಮೋಷನ್ ಮಾಡೋದು, ನಮ್ಮನ್ನು ಇನ್ನೂ ಜಾಸ್ತಿ ನೀವು ಪ್ರಮೋಷನ್ ಮಾಡ್ತಾ ಹೋಗಿ, ನಮಗೇನು ಪ್ರಾಬ್ಲಮ್ ಇಲ್ಲ, ಅದರಲ್ಲಿ ಏನಿಲ್ಲ. ಏನಾದರೂ ನೀವು ಮಾಡಿ, ಹೋರಾಟ ಮಾತ್ರ ಅಲ್ಲಿ ನಿಲ್ಲುವುದಿಲ್ಲ. 16ನೇ ತಾರೀಕೆ ಡಿಸೆಂಬರ್ 16ಕ್ಕೆ ಕೊಂದವರು ಯಾರು ಆ ಬ್ಯಾನರ್ ನಡಿಯಲ್ಲಿ ಮಹಿಳೆಯರೆಲ್ಲ ಸಂಘಟಿತರಾಗ್ತಾರೆ. ಕೊಂದವರು ಯಾರು ಪ್ರಶ್ನೆಯನ್ನು ಎತ್ತುತ್ತಾರೆ. ಅದಕ್ಕೆ ಉತ್ತರ ಯಾರು ಕೊಡಬೇಕು? ಸರ್ಕಾರ ಕೊಡಬೇಕು, SIT ಕೊಡಬೇಕು. ಯಾವುದೆಲ್ಲ ತನಿಖೆ ಮಾಡಿದರೆ ಅಲ್ಲಿನ ಬೆಳ್ತಂಗಡಿ ಪೊಲೀಸ್ ಠಾಣೆ ಸಹ ಕೆಲವು ಕೇಸುಗಳನ್ನು ಯಾಕೆಲ್ಲ ಈಗ ಎಲ್ಲರೂ ಉತ್ತರ ಕೊಡಬೇಕಲ್ಲ. ಒಂದೇ ಸೂರಿನಡಿ ಎಲ್ಲ ಅಲ್ಲಿ ಇದ್ದಾರೆ. ಹಾಗಾಗಿ 16ನೇ ತಾರೀಕಿನ ಒಂದು ನ್ಯಾಯ ಸಮಾವೇಶಕ್ಕೆ ಎಲ್ಲರೂ ಮಹಿಳೆಯರು ಬರ್ತಾರೆ ಅನ್ನುವ ವಿಶ್ವಾಸ ನಮಗೆ ಇದೆ. ಬರಬೇಕು ಕೂಡ. ನಮ್ಮ ಮನೆ ಮಕ್ಕಳು ಅಂತ ಎಣಿಸಬೇಕು. ನಾನು ಹೇಳಿದಾಗೆ ಖಾಲಿ ಮಹಿಳೆಯರಲ್ಲ, ನಾನು ಹೇಳಿದೆ ನಿನ್ನೆನೆ, ಅಲ್ಲಿ ಪುರುಷರಿಗೂ ಮೊದಲ ಆದ್ಯತೆ,
ಮಹಿಳೆಯರಿಲ್ಲದೆ ಪುರುಷರಿಲ್ಲ, ಪುರುಷರಿಲ್ಲದೆ ಮಹಿಳೆಯರಿಲ್ಲ. ಪುರುಷರು ತನ್ನ ಮನೆಯಿಂದ ತನ್ನ ತಾಯಿ, ತನ್ನ ತಂಗಿ, ತನ್ನ ಮಗಳು, ಹೆಂಡತಿಯನ್ನು ಕಳಿಸಿದರೆ ಮಾತ್ರ ಅಲ್ಲಿ ಸಭೆಯಾಗುವುದು. ಹಾಗಾಗಿ ಎಲ್ಲ ಪುರುಷರು ಒಂದು ಹೆಣ್ಣಿನ ಹಿಂದೆ ಪುರುಷರಿರುವಾಗ, ಪುರುಷರ ಹಿಂದೆ ಹೆಣ್ಣು ಸಹ ಇರುವಾಗೆ ಪುರುಷರು ಸಹ ಒಂದು ಹೆಣ್ಣಿನ ಹಿಂದೆ ಬೇಕು. ಈ ಕಾರ್ಯಕ್ರಮಕ್ಕೆ ನೀವು ನಮ್ಮ ಬೆನ್ನೆಲುಬಾಗಿ ಇರಬೇಕು. ತಮ್ಮ ಮನೆಯಿಂದ ಎಲ್ಲ ಹೆಣ್ಣುಮಕ್ಕಳನ್ನು ಈ ನ್ಯಾಯ ಸಮಾವೇಶಕ್ಕೆ ಕಳಿಸಬೇಕು ಅಂತ ನಾನು ಒಂದು ಸೌಜನ್ಯ ಹೋರಾಟದಲ್ಲಿರುವ ಕಾರಣ ನಮ್ಮ ಹೋರಾಟಕ್ಕೆ 2023ರಲ್ಲಿ ಎಷ್ಟು ವೇದಿಕೆಯಾಗಿದೆ ಅಂತ ನನಗೆ ಗೊತ್ತಿಲ್ಲ. ಪ್ರತಿಯೊಂದು ವೇದಿಕೆಗಳಲ್ಲಿ ಹೋಗಿ ಕರೀಲಿಕ್ಕೆ ನನ್ನಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ದಯಮಾಡಿ ಎಲ್ಲೆಲ್ಲ ಹೋರಾಟಗಳಾಗಿದೆ ಅಲ್ಲಿಯ ಜವಾಬ್ದಾರರು ಪ್ರತಿಯೊಬ್ಬರು ಅಲ್ಲಿನ ಹೆಣ್ಮಕ್ಕಳನ್ನು ಈ ಒಂದು ನ್ಯಾಯ ಸಮಾವೇಶಕ್ಕೆ ಕಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮಹೇಶಣ್ಣನ ಪರವಾಗಿ, ಸೌಜನ್ಯ ಹೋರಾಟದ ಪರವಾಗಿ ಒಂದು ಮಹಿಳಾ ಧ್ವನಿಯಾಗಿ ನಾನು ಇದ್ದ ಕಾರಣ ಪ್ರತಿಯೊಬ್ಬರ ಹತ್ರ ಯಾವತ್ತೂ ನಾನು ಬೇಡಲಿಲ್ಲ. ಇವತ್ತು ನಾನು ವಿನಯಪೂರ್ವಕವಾಗಿ ವಿನಂತಿಯಾಗಿ ತಮ್ಮಲ್ಲಿ ಕಳಕಳಿಯಲ್ಲಿ ಬೇಡುವುದು, ಈ ಒಂದು ಹೆಣ್ಮಕ್ಕಳ ಸಮಾವೇಶಕ್ಕಾಗಿ ನಿಮ್ಮ ಹೆಣ್ಮಕ್ಕಳನ್ನು ದಯಮಾಡಿ ಈ ಸಮಾವೇಶಕ್ಕೆ ಕಳಿಸಬೇಕು ಅಂತ ನಾನು ನಿಮ್ಮ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಈ ಒಂದು ಕೊಂದವರು ಯಾರು ಸಮಾವೇಶ ಏನಿದೆ, ಮಹಿಳಾ ನ್ಯಾಯ ಸಮಾವೇಶ, ಅದು ಖಂಡಿತ ಯಶಸ್ವಿ ಆಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತವರೆಗೆ ಸುದೀರ್ಘ ಸಮಯ ನಮ್ಮ ಜೊತೆಗೆ ಒಟ್ಟಾರೆ ಈ ಸೌಜನ್ಯ ಪ್ರಕರಣ, ಹೋರಾಟ ಎಲ್ಲ ವಿಷಯಗಳನ್ನು ಕೂಡ ಅದರ ನಾನಾ ಮಜಲುಗಳನ್ನು ನಮ್ಮ ಜೊತೆಗೆ ಪ್ರಸನ್ನಕ್ಕ ಅವರು ಹಂಚ್ಕೊಂಡಿದ್ದಾರೆ. ಒಂದು ಧರ್ಮದ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಊರಲ್ಲಿ ಧರ್ಮ ಸತ್ತು ಬಿದ್ದಿದೆ ಅನ್ನೋ ಒಂದು ಭಾವ ಬರ್ತಾ ಇದೆ. ಅಲ್ಲಿ ನ್ಯಾಯವೇ ಒಂದು ಕೈಕಾಲು ಮುರ್ಕೊಂಡು ಬಿದ್ದಿದೆ ಅನ್ನೋ ಒಂದು ಪರಿಸ್ಥಿತಿ ಉಂಟಾಗಿರುವಾಗ ಇಂತಹ ಒಂದು ನೈತಿಕ ಸ್ಥೈರ್ಯ ಇಟ್ಕೊಂಡಂತಹ ಮನಸ್ಸುಗಳು, ವ್ಯಕ್ತಿಗಳೇ ಆ ನ್ಯಾಯವನ್ನು, ಧರ್ಮವನ್ನು ಮತ್ತೆ ಸ್ಥಾಪಿಸ್ತಕ್ಕಂಥ ಒಂದು ಕೆಲಸವನ್ನು, ಹೋರಾಟವನ್ನು, ಚಳವಳಿಯನ್ನು ಒಂದು ಸಂವಿಧಾನಬದ್ಧವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಅದೊಂದೇ ಭರವಸೆ ಇವತ್ತು. ಹಾಗಾಗಿ ಈ ಒಂದು ಹೋರಾಟ ಖಂಡಿತವಾಗಿಯೂ ಯಶಸ್ವಿ ಆಗಲೇಬೇಕು, ಇದೊಂದು ತಾರ್ಕಿಕ ಅಂತ್ಯ ಕಾಣಲೇಬೇಕು ಅನ್ನೋ ಒಂದು ಭರವಸೆಯೊಂದಿಗೆ ಇಷ್ಟೊತ್ತವರೆಗೆ ನಮ್ಮ ಜೊತೆಗೆ ಮಾತಾಡಿರುವಂತಹ ಪ್ರಸನ್ನ ರವಿ ಅವರಿಗೆ ನಾವು ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್.